ಮುಂದೆ ದಶಮ ಸ್ಕಂಧದ 43ನೇ ಅಧ್ಯಾಯ. ಶ್ರೀ ಶುಕ ಉವಾಚ. ಪಿತರಾ ಉಪಲಬ್ಧಾರ್ಥೌ ವಿದಿತ್ವಾ ಪುರುಷೋತ್ತಮಃ ಮಾ ಭೂದಿತಿ ನಿಜಾಂ ಮಾಯಾಂ ತಥಾ ನ ಜನಮೋಹಿನಿ. ಶುಕಾಚಾರ್ಯರು ಪ್ರವಚನವನ್ನ ಮುಂದುವರಿಸ್ತಾ ಹೇಳ್ತಾರೆ, ವಸುದೇವ ಮತ್ತು ದೇವಕಿ ಇವರಿಬ್ಬರೂ ಕೂಡ ಭಯದಿಂದ ಕೃಷ್ಣ ಮತ್ತು ಬಲರಾಮರನ್ನ ಪ್ರೀತಿಯಿಂದ ತಬ್ಕೊಳ್ಬೇಕು ಅಂತ ಅಪೇಕ್ಷೆ ಇದ್ರೂ ಕೂಡ ತಬ್ಕೊಳ್ಳಿಲ್ಲ. ಕೈ ಮುಗಿದು ನಮಸ್ಕಾರ ಮಾಡಿಬಿಟ್ರು. ಇವರಿಬ್ರು ಜಗದೀಶ್ವರರು ಅಂತ ತಿಳ್ಕೊಂಡು, ಇದನ್ನ ಭಗವಂತ ತಿಳ್ಕೊಂಡ, ನನ್ನನ್ನ ಇವರು ಭಗವಂತ ಅಂತ ತಿಳ್ಕೊಂಡಿದ್ದಾರೆ ಅನ್ನೋದನ್ನ ಕಂಡು ಅದು ಸಾಕು ಇನ್ನು ಅಂತ ಕೃಷ್ಣ ಏನ್ ಮಾಡಿದ, ತನ್ನ ಆ ಬಂಧಕ ಶಕ್ತಿಯನ್ನ ಅವರ ಮೇಲೆ ಪ್ರಯೋಗ ಮಾಡಿಬಿಟ್ಟ. ಅವ್ರಿಗೆ ಗೊತ್ತಾಗಿತ್ತು ಇವರು ಸಾಧಾರಣ ಮನುಷ್ಯರಲ್ಲ, ಇವರು ಜಗದೀಶ್ವರರು ಅಂತ. ಇವನು ಕೃಷ್ಣ ನನ್ನ ಮಗ ಅಲ್ಲ, ಇವನು ಭಗವಂತ ಇವನು ಅಂತ ಗೊತ್ತಾಗಿಬಿಟ್ಟಿತ್ತು. ಅದಕ್ಕೆ ಕೈ ಮುಗಿದು ಬಿಟ್ಟಿದ್ರು ಅವರು ವಸುದೇವ ದೇವಕಿಯರು. ಅದಕ್ಕೆ ಭಗವಂತ ಏನ್ ಮಾಡಿದ, ಮತ್ತೆ ಪುನಃ ತನ್ನ ಆ ಬಂಧಕ ಶಕ್ತಿಯನ್ನ ಅವರ ಮೇಲೆ ಹರಿದು ಬಿಟ್ಟ. ಆ ಭಗವಂತನ ಬಂಧಕ ಶಕ್ತಿ ಅಂತನ್ನೋದು ಎಲ್ಲರನ್ನೂ ಮೋಹಗೊಳಿಸ್ತದೆ. ಅದು ಅಂಥ ಬಂಧಕ ಶಕ್ತಿ, ಯಾರನ್ನೂ ಬಿಡೋದಿಲ್ಲ. ಎಲ್ಲರನ್ನೂ ಮೋಹಗೊಳಿಸುವಂತಹ ಬಂಧಕ ಶಕ್ತಿ ಅದು ಭಗವಂತನದ್ದು. ಜನಮೋಹಿನಿ ಮಾಯಾಂ, ಜನರನ್ನ ಮೋಹಗೊಳಿಸ್ತಕ್ಕಂತಹ ಮಾಯಾ ಅಂದ್ರೆ ಬಂಧಕ ಶಕ್ತಿ. ಆ ಬಂಧಕ ಶಕ್ತಿಯನ್ನ ಭಗವಂತ ಮತ್ತೆ ಅವರ ಮೇಲೆ ಪ್ರಯೋಗ ಮಾಡಿದ. ಯಾಕೆಂದ್ರೆ ಅವರಿಗೆ ಈ ಕೃಷ್ಣನ ಕಾರ್ಯಗಳು, ಇದುವರೆಗೂ ಮಾಡಿರ್ತಕ್ಕಂತಹ ಅದ್ಭುತವಾದ ಕೆಲಸಗಳು, ಅಮಾನುಷವಾದ ಕೆಲಸಗಳು, ಇದನ್ನೆಲ್ಲ ನೋಡಿ ದೇವಕಿ ಮತ್ತು ವಸುದೇವರು ಇವನನ್ನ ಭಗವಂತ ಅಂತ ತಿಳ್ಕೊಂಡ್ಬಿಟ್ರು. ಅವರಿಗೆ ಮೋಕ್ಷ ಆಗ್ಲಿಕ್ಕೆ ಏನೊಂದು ಸಾಧನೆ ಇದೆ. ಮೋಕ್ಷ ಅಂದ್ರೆ ತಮ್ಮ ತಮ್ಮ ಸ್ವರೂಪ ಆನಂದದ ಆವಿರ್ಭಾವ. ಅಂತಹ ಸ್ವರೂಪಾನಂದದ ಆವಿರ್ಭಾವ ಮೋಕ್ಷದಲ್ಲಿ ಅವರಿಗೆ ಎಷ್ಟು ಆಗಬೇಕೋ ಅಷ್ಟಕ್ಕೆ ಬೇಕಾಗುವ ಸಾಧನೆಯನ್ನ ಪೂರ್ತಿಯಾಗಿ ಅವರು ಮಾಡ್ಕೊಂಡು ಬಿಟ್ರು. ಅವರಿಗೆ ಮೋಕ್ಷ ನಿಶ್ಚಿತ. ಮೋಕ್ಷಕ್ಕೆ ಬೇಕಾಗುವಷ್ಟು ಸಾಧನೆಯನ್ನ ಪೂರ್ತಿಯಾಗಿ ಮಾಡ್ಕೊಂಡು ಬಿಟ್ರು ಅವರು. ಇನ್ನೂ ಒಂದು ವೇಳೆ ಅವರು ಮೋಕ್ಷ ಸಾಧನೆಯನ್ನ ಮಾಡಿದರೆ, ಇನ್ನೂ ಜಾಸ್ತಿ ಮಾಡಿದ್ರೆ, ಅದು ಅವರ ಯೋಗ್ಯತೆಗೆ ಮೀರಿದ್ದಾಗ್ತದೆ. ಅದು ಹಾಗಾಗಬಾರದು. ಅವರವರ ಯೋಗ್ಯತೆಗೆ ಎಷ್ಟು ಸಾಧನೆ ಮಾಡಬೇಕೋ ಅಷ್ಟೇ ಮಾಡಬೇಕು. ಅದನ್ನ ಮೀರಿ ಸಾಧನೆಯನ್ನು ಮಾಡಬಾರದು. ಅದಕ್ಕೋಸ್ಕರ ಸಾಕು, ಇನ್ನು ಹೆಚ್ಚು ಬೇಡ ಅಂತ ಭಗವಂತ ಏನ್ ಮಾಡಿದ, ತನ್ನ ಮೋಹಕವಾದ ಬಂಧಕ ಶಕ್ತಿಯನ್ನ ಅವರ ಮೇಲೆ ಪ್ರಯೋಗ ಮಾಡಿ ಅವರಿಗೆ ಮತ್ತೆ ಸಾಮಾನ್ಯ ಬಾಲಕನಂತೆ ತೋರ್ಕೊಂಡ ಭಗವಂತ. ಆವಾಗ ಅವರಿಗೆ ಇವನು ನನ್ನ ಮಗ ಅಂತ ಮತ್ತೆ ಅವರಿಗೆ ಮೋಹ ಉಂಟಾಯ್ತು. ಆ ರೀತಿ ಮೋಹ ಉಂಟಾಗುವ ಹಾಗೆ ಮಾಡಿ ಅವರು ಬಂದು ಅವರಾಗೇ ಬಂದು ತಬ್ಬಿಕೊಳ್ಬೇಕು. ಇವನು ನನ್ನ ಮಗ ಅಂತ ಪ್ರೀತಿಯಿಂದ ತಬ್ಬಿಕೊಳ್ಬೇಕು. ಹಾಗೆ ಪ್ರೇರಣೆ ಮಾಡಿದ್ದಂತೆ ಕೃಷ್ಣ. ಪುತ್ರ ವಾತ್ಸಲ್ಯ, ಭಗವಂತ ಅಂತ ತಿಳ್ಕೊಂಡು ಕೈ ಮುಗಿದಿದ್ರು. ಅದು ಒಂದು ಅದ್ಭುತವಾದಂತಹ ಅನುಭವನೆ. ಇವನನ್ನ ಭಗವಂತ ಅಂತ ನೋಡಿ ಆ ಭಗವಂತನಿಗೆ ನಮಸ್ಕಾರ ಮಾಡಿ ಅದರಿಂದ ಅನುಭವಿಸುವಂತಹ ದಿವ್ಯವಾದ ಆನಂದ ಏನಿದೆ ಅದು ತಪ್ಪಿ ಹೋಯ್ತು ಅವರಿಗೆ. ಆದರೂ ಕೂಡ ಈ ಆನಂದ ಸಿಕ್ತು ಅವರಿಗೆ. ಪುತ್ರ ವಾತ್ಸಲ್ಯದಿಂದ ಅವರು ಆ ಮಗುವನ್ನ ತಬ್ಬಿಕೊಂಡು ಆ ಸುಖವನ್ನಂತೂ ಅನುಭವಿಸಿದರು. ಒಂದು ಸುಖ ಹೋದರೂ ಮತ್ತೊಂದು ಸುಖ ಇದೆ.
ಭಗವಂತ ಅಂತ ತಿಳ್ಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡುವಾಗ ಏನೊಂದು ದಿವ್ಯವಾದ ಆನಂದ ಆಗ್ತದೆ, ಆ ಆನಂದ ತಪ್ಪಿ ಹೋದರೂ ಕೂಡ ಪುತ್ರವಾತ್ಸಲ್ಯದಿಂದ ಮಗನನ್ನ ತಬ್ಬಿಕೊಂಡು ಆ ಸುಖವನ್ನಂತೂ ಅನುಭವಿಸಿದರು. ಪಿತರಾ ಉಪಲಬ್ಧಾರ್ಥೋ ವಿದಿತ್ವಾ ಪುರುಷೋತ್ತಮ ಮಾ ಭೋಜಿತಿ ನಿಜಾಂ ಮಾಯಾಂ ತಥಾನ ಜನಮೋಹಿನೀಂ. ಉವಾಚ ಪಿತರಾವೇತ್ಯ ಸಾಗ್ರಜಃ ಸಾತ್ವತರ್ಷಭಃ ಪ್ರಶ್ರಯಾವನತ ಪ್ರೇಣನ್ ಅಂಬತಾತೇತಿ ಸಾದರಂ. ಕೃಷ್ಣ ಏನು ಮಾಡಿದ, ಬಲರಾಮನ ಜೊತೆಗೆ ಓಡೋಡಿ ಬಂದು ತಂದೆ ತಾಯಿಗಳ ಹತ್ರ ಬಂದು ವಿನಯಪೂರ್ವಕವಾಗಿ ತಗ್ಗಿ ಬಗ್ಗಿ ಅಮ್ಮ ಅಪ್ಪ ಅಂತ ಪ್ರೀತಿಯಿಂದ ಅವರನ್ನ ಕರಿತಾ ಅವರನ್ನ ಸಂತೋಷಪಡಿಸಿದ್ದಂತೆ. ಮಕ್ಕಳು ಅಪ್ಪ ಅಮ್ಮ ಅಂತಂದಾಗ ಅದನ್ನ ಕೇಳುವ ಆನಂದವೇ ಬೇರೆ. ಅಂತಹ ಸುಖವನ್ನ ಆ ತಂದೆ ತಾಯಿಗಳಾದಂತಹ ವಸುದೇವ ದೇವಕಿಯರಿಗೆ ಕೊಟ್ಟಂತೆ ಕೃಷ್ಣ. ಅಪ್ಪ ಅಮ್ಮ ಅಂತ ಕರಿತಾ ಅವರನ್ನ ಸಂತೋಷಪಡಿಸಿ ಒಳ್ಳೆ ಆದರದಿಂದ ಅವರ ಜೊತೆಗೆ ಮಾತಾಡಿದ ಅಂತ. ಉವಾಚ ಪಿತರಾವೇತ್ಯ ಸಾಗ್ರಜ ಸಾತ್ವತರ್ಷಭಃ ಪ್ರಶ್ರಯಾವನತ ಪ್ರೇಣನ್ ಅಂಬ ತಾತೇತಿ ಸಾದರಂ. ನಾಸ್ಮತ್ತೋ ಯುವಯೋಸ್ತಾತ ನಿತ್ಯೋತ್ಕಂಠಿತಯೋರಪಿ ಬಾಲ್ಯ ಪೌಗಂಡ ಕೈಶೋರಾಹ ಪುತ್ರಾಭ್ಯಾಂ ಅಗಮನ್ ಕ್ವಚಿತ್. ಕೃಷ್ಣ ಬಂದು ಹೇಳ್ತಾನೆ ಅಪ್ಪ ಅಮ್ಮನ ಹತ್ರ, ಅಪ್ಪ ಅಮ್ಮ, ನೀವು ನನ್ನ ಜೊತೆಯಲ್ಲಿರಬೇಕು, ನನ್ನ ಹತ್ರ ಕಾಲ ಕಳಿಬೇಕು ಅಂತ ಬಹಳ ಕಾತರದಿಂದ ನೀವು ಅಪೇಕ್ಷೆ ಪಡ್ತಾ ಇದ್ರಿ. ಆದರೂ ನಾವು ಮಾತ್ರ ನಮ್ಮ ಬಾಲ್ಯವನ್ನಾಗ್ಲಿ, ಆಮೇಲೆ ಪೌಗಂಡ ವಯಸ್ಸು, ಆಮೇಲೆ ಕೈಶೋರಾವಸ್ಥೆ, ಈ ವಯಸ್ಸುಗಳನ್ನ ನಾವು ನಿಮ್ಮ ಮುಂದೆ ಕಳಿಲಿಕ್ಕಾಗ್ಲಿಲ್ಲ ಅಂತಾನೆ. ಈಗಾಗಲೇ ಕೃಷ್ಣ ಬಲರಾಮರು ಬಾಲ್ಯದ ನಂತರದಲ್ಲಿ ಪೌಗಂಡದ ನಂತರದಲ್ಲಿ ಕಿಶೋರ ಅವಸ್ಥೆಯನ್ನ ದಾಟ್ತಾ ಬಂದಿದ್ದಾರೆ. ಈಗ ಕಿಶೋರಾವಸ್ಥೆಯಲ್ಲಿದ್ದಾರೆ. ಈ ಮೂರು ವಯಸ್ಸುಗಳನ್ನು ಕೂಡ, ಬಾಲ್ಯ ಪೌಗಂಡ ಕೈಶೋರಾಹ, ಈ ಮೂರು ವಯಸ್ಸುಗಳನ್ನು ಕೂಡ ನಾವು ನಿಮ್ಮ ಮುಂದೆ ಕಳಿಲಿಕ್ಕಾಗಲಿಲ್ಲ. ನಿಮಗೆ ಮಾತ್ರ ಉತ್ಕಂಠಿತಯೋರಪಿ, ಬಹಳ ಉತ್ಕಂಠತೆಯಿಂದ ಯಾವಾಗಲೂ ನಮ್ಮ ಜೊತೆಯಲ್ಲಿ ಕಳಿಬೇಕು, ನಮ್ಮನ್ನು ನೋಡಬೇಕು ಅನ್ನೋ ಅಪೇಕ್ಷೆಯಿಂದ ನೀವು ಕಾಯ್ತಾ ಇದ್ರೂ ಕೂಡ ನಮಗೆ ಆ ಅವಕಾಶ ಒದಗಿಸಿಕೊಡ್ಲಿಕ್ಕಾಗಲಿಲ್ಲ ಅಂತಾನೆ ಕೃಷ್ಣ. ಈ ಮೂರು ವಯಸ್ಸುಗಳು, ಬಾಲ್ಯ ಪೌಗಂಡ ಮತ್ತು ಕೈಶೋರ ವಯಸ್ಸುಗಳನ್ನ ನಿಮ್ಮ ಮುಂದೆ ಕಳಿಲಿಕ್ಕಾಗಲಿಲ್ಲ ನಮಗೆ. ನಾಸ್ಮತ್ತೋ ಯುವಯೋಸ್ತಾತ ನಿತ್ಯೋತ್ಕಂಠಿತಯೋರಪಿ ಬಾಲ್ಯ ಪೌಗಂಡ ಕೈಶೋರಾಹ ಪುತ್ರಾಭ್ಯಾಂ ಅಗಮನ್ ಕ್ವಚಿತ್. ನ ಲಬ್ಧೋ ದೈವಹತಯೋಃ ವಾಸೋ ನೌ ಭವದಂತಿಕೆ ಯೇ ಬಾಲಾ ಪಿತೃಗೇಹಸ್ಥಾಃ ವಿಂದತೆ ಲಾಲಿತಾ ಮುದಂ. ಮಕ್ಕಳು ಯಾವಾಗಲೂ ಸಹಜವಾಗಿ ತಂದೆಯ ಮನೆಯಲ್ಲೇ ಇದ್ದು ಆ ತಂದೆ ತಾಯಿಗಳ ಲಾಲನೆ ಪೋಷಣೆ ಮೊದಲಾದವುಗಳಲ್ಲಿಯೇ ಸುಖವನ್ನ ಕಾಣ್ತಾರೆ ಎಲ್ಲ ಮಕ್ಕಳು ಕೂಡ. ಆದರೆ ನಾವು ಮಾತ್ರ ಆ ಒಂದು ಭಾಗ್ಯ ನಮಗಿಲ್ಲ ಅಂತಾನೆ ಕೃಷ್ಣ. ನಿಮ್ಮ ಜೊತೆಯಲ್ಲಿ ವಾಸ ಮಾಡುವ ಅವಕಾಶ ನಮಗೆ ಸಿಗಲಿಲ್ಲ. ಈ ಬಾಲ್ಯದಲ್ಲಿ, ಕೌಮಾರದಲ್ಲಿ, ಪೌಗಂಡದಲ್ಲಿ ಮತ್ತೆ ಕೈಶೋರ ಅವಸ್ಥೆಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ವಾಸ ಮಾಡುವಂತಹ ಒಂದು ಅದೃಷ್ಟವನ್ನ ಪಡ್ಕೊಂಡು ಬರಲಿಲ್ಲ ನಾವು ಅಂತಾನೆ. ಎಲ್ಲಾ ಮಕ್ಕಳು ಆ ವಯಸ್ಸಿನಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ ಬೆಳೀತಾರೆ ಸಹಜವಾಗಿ. ನಮಗೆ ಮಾತ್ರ ಅಂತಹ ಅದೃಷ್ಟ ಇಲ್ಲ. ನಮಗೆ ದೈವಹತಯೋಹ ಅಂತಾರೆ. ಅದೃಷ್ಟ ವಂಚಿತರಾಗಿ ಬಿಟ್ಟಿದ್ದೇವೆ ನಾವು. ಅಂತಹ ಸುಖವನ್ನ ನಾವು ಅನುಭವಿಸಲಿಲ್ಲ, ಆ ಅವಕಾಶ ನಮಗೆ ಸಿಗಲಿಲ್ಲ.
ನ ಲಬ್ಧೋ ದೈವಹತಯೋಃ ವಾಸೋ ನೌ ಭವದಂತಿಕೆ ಯೇ ಬಾಲಾ ಪಿತೃಗೆ ಹಸ್ಥಾಃ ವಿಂದತೆ ಲಾಲಿತಾ ಮುದಂ ಸರ್ವಾರ್ಥ ಸಂಭವೋ ದೇಹೋ ಜನಿತಃ ಪೋಷಿತಃ ಪುನಃ ನ ತಯೋರ್ಯಾತಿ ನಿರ್ವೇಶಂ ಪಿತ್ರೋರ್ಮರ್ತ್ಯಶತಾಯುಷಾ. ತಂದೆ ತಾಯಿಗಳು ನಮಗೆ ಈ ಶರೀರವನ್ನ ಕೊಟ್ಟು ಪೋಷಣೆ ಮಾಡ್ತಾರಲ್ಲ, ಇದು ದೊಡ್ಡ ಒಂದು ಉಪಕಾರ. ತಂದೆ ತಾಯಿಗಳು ಮಾಡುವಂತಹ ಉಪಕಾರ ಅಷ್ಟಿಷ್ಟಲ್ಲ. ಇದು ಈ ಶರೀರ ಅಂತನ್ನೋದು ಸಾಧನ ಶರೀರ, ಸಕಲ ಪುರುಷಾರ್ಥಗಳಿಗೂ ಕೂಡ ಸಾಧನವಾಗಿರ್ತಕ್ಕಂತಹ ಶರೀರ ಇದು. ಈ ಶರೀರದಿಂದಲೇನೆ ನಾವು ಎಲ್ಲ ರೀತಿಯಾದ ಪುರುಷಾರ್ಥಗಳನ್ನ ಸಾಧನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಶರೀರ ಇಲ್ಲದೆ ಇದ್ರೆ ನಮಗೆ ಪುರುಷಾರ್ಥಗಳನ್ನ ಸಾಧನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂತಹ ಉತ್ತಮವಾದ ಸಾಧನ ಶರೀರವನ್ನ ಕೊಟ್ಟು ರಕ್ಷಣೆ ಮಾಡ್ತಕ್ಕಂತಹ ತಂದೆ ತಾಯಿಗಳ ಋಣವನ್ನ ಯಾರೂ ಕೂಡ 100 ವರ್ಷಗಳ ಕಾಲ ಬದುಕಿದ್ರೂ ಕೂಡ, 106 ವರ್ಷಗಳ ಕಾಲ ಸೇವೆ ಮಾಡಿದ್ರೂ ಕೂಡ ತಂದೆ ತಾಯಿಗಳ ಋಣವನ್ನು ಮಾತ್ರ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕೃಷ್ಣ ಹೇಳುವ ಮಾತಿದೆ. ಸರ್ವಾರ್ಥ ಸಂಭವೋ ದೇಹೋ ಜನಿತ ಪೋಷಿತ ಪುನಃ ನ ತಯೋರ್ಯಾತಿ ನಿರ್ವೇಶಂ ಪಿತ್ರೋರ್ಮರ್ತ್ಯಶತಾಯುಷಾ. ಯಸ್ತಯೋರಾತ್ಮಜ ಕಲ್ಪ ಆತ್ಮನಾ ಚ ಧನೇನ ಚ ವೃತ್ತಿಂ ನ ದದ್ಯಾತ್ತಂ ಪ್ರೇತ್ಯ ಸ್ವಮಾಂಸಂ ಖಾದಯಂತಿ. ಯಾವ ಮಗ ಸಾಮರ್ಥ್ಯ ಇದ್ರೂ ಕೂಡ ತಂದೆ ತಾಯಿಗಳ ಸೇವೆಯನ್ನ ಮಾಡೋದಿಲ್ವೋ, ಕೆಲವರಿಗೆ ಸಾಮರ್ಥ್ಯ ಇರೋದಿಲ್ಲ, ಮಕ್ಕಳು ತಂದೆ ತಾಯಿಗಳ ಸೇವೆಯನ್ನ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಪೇಕ್ಷೆ ಇದ್ರೂ ಕೂಡ ಮಾಡುವಷ್ಟು ಸಾಮರ್ಥ್ಯ ಕೆಲವರಿಗೆ ಇರೋದಿಲ್ಲ, ನಿಜ. ಯಾರಿಗೆ ಸಾಮರ್ಥ್ಯ ಇದ್ದರೂ ಶಕ್ತಿ ಇದ್ರೂ ಕೂಡ ತಂದೆ ತಾಯಿಗಳ ಸೇವೆಯನ್ನ ಮಾಡೋದಿಲ್ವೋ, ಯಾವುದಾದ್ರೂ ಒಂದು ರೀತಿಯಿಂದ ತನು ಮನ ಧನ, ಆತ್ಮನ ಚ ಧನೇನ ಚ ಅಂದಿದ್ದಾರೆ. ದೇಹದಿಂದಾಗಲಿ ಮನಸ್ಸಿನಿಂದಾಗಲಿ ಹಣದಿಂದಾಗಲಿ ಯಾವುದೇ ರೀತಿಯಿಂದಲಾದರೂ ಕೂಡ ತಂದೆ ತಾಯಿಗಳ ಸೇವೆಯನ್ನ ಮಾಡಬೇಕು. ಯಾರು ಮಾಡೋದಿಲ್ವೋ ಅಂತಹ ಮಕ್ಕಳೇನಿದ್ದಾರೆ ಅವರು ಸತ್ತ ಮೇಲೆ ನರಕದಲ್ಲಿ ತುಂಬಾ ದುಃಖವನ್ನ ಅನುಭವಿಸ್ತಾರೆ. ತಂದೆ ತಾಯಿಗಳ ಸೇವೆಯನ್ನು ಮಾಡದೇ ಇರತಕ್ಕಂತಹ ಮಕ್ಕಳು ನರಕದಲ್ಲಿ ಯಮದೂತರು ಏನ್ ಮಾಡ್ತಾರೆ ಅಂದ್ರೆ, ಅವರ ಶರೀರದ ಮಾಂಸವನ್ನೇ ಅವರಿಗೆ ತಿನ್ನಿಸ್ತಾರಂತೆ. ತನ್ನ ಶರೀರದ ಮಾಂಸವನ್ನೇ ತಾನು ತಿನ್ನಬೇಕಾಗ್ತದೆ. ಇಂತಹ ಒಂದು ಪರಿಸ್ಥಿತಿ ನರಕದಲ್ಲಿ ಅವರಿಗೆ ಬರ್ತದೆ, ತಂದೆ ತಾಯಿಗಳ ಸೇವೆಯನ್ನು ಮಾಡಲಿಲ್ಲ ಅಂತಾದ್ರೆ. ಯಸ್ತಯೋರಾತ್ಮಜ ಕಲ್ಪ ಆತ್ಮನಾ ಚ ಧನೇನ ಚ ವೃತ್ತಿಂ ನ ದದ್ಯಾತ್ತಂ ಪ್ರೇತ್ಯ ಸ್ವಮಾಂಸಂ ಖಾದಯಂತಿ. ಮಾತರಂ ಪಿತರಂ ವೃದ್ಧಂ ಭಾರ್ಯಾಂ ಸಾಧ್ವೀಂ ಸುತಂ ಶಿಶುಂ ಗುರುಂ ವಿಪ್ರಂ ಪ್ರಪನ್ನಂ ಚ ಕಲ್ಪೋ ಬಿಭ್ರಚ್ಛ್ವಸನ್ ಮೃತಃ. ತಂದೆ ತಾಯಿಗಳು ವೃದ್ಧರಾಗಿರ್ತಕ್ಕಂತಹ ವಯಸ್ಸಾಗಿರ್ತಕ್ಕಂತಹ ತಂದೆ ತಾಯಿ ಮತ್ತು ಪತಿವ್ರತೆಯಾಗಿರ್ತಕ್ಕಂತಹ ಹೆಂಡತಿ, ಚಿಕ್ಕ ವಯಸ್ಸಿನ ಮಕ್ಕಳು, ಮತ್ತೆ ಗುರುಗಳು, ಬ್ರಾಹ್ಮಣರು, ಮತ್ತೆ ನಮ್ಮನ್ನೇ ನಂಬಿಕೊಂಡು ಶರಣಾಗತರಾಗಿ ಬಂದಂತಹ ಯಾವುದೇ ವ್ಯಕ್ತಿಗಳು, ಇವರನ್ನೆಲ್ಲ ಕಾಪಾಡಬೇಕಂತೆ. ಸಾಮರ್ಥ್ಯ ಇದ್ದವನು ತಾನು ಸಮರ್ಥನಾಗಿದ್ದ ಅಂತಾದರೆ ಇವರನ್ನೆಲ್ಲ ಕಾಪಾಡಬೇಕು. ಒಂದು ವೇಳೆ ಸಾಮರ್ಥ್ಯ ಇದ್ದರೂ, ತನಗೆ ಎಲ್ಲಾ ರೀತಿಯಾದ ದೈಹಿಕವಾದ ಸಾಮರ್ಥ್ಯ, ಆರ್ಥಿಕವಾದ ಸಾಮರ್ಥ್ಯ ಎಲ್ಲವನ್ನೂ ಭಗವಂತ ಕೊಟ್ಟಿದ್ದಾನೆ, ಆದರೂ ಕೂಡ ತಂದೆ ತಾಯಿಗಳನ್ನ, ಹೆಂಡತಿ ಮಕ್ಕಳನ್ನ, ಗುರುಗಳನ್ನ, ಬ್ರಾಹ್ಮಣರನ್ನ ಮತ್ತು ನಂಬಿ ಬಂದಂತಹ ಸಜ್ಜನರನ್ನ ಕಾಪಾಡಲಿಲ್ಲ ಅಂತಾದ್ರೆ ಅವನು ಶ್ವಸನ್ ಮೃತಃ,
ಉಸಿರಾಡುವ ಶವ ಅಷ್ಟೇ. ಅವನು ಬದುಕಿದ್ದು ಸತ್ತಂತೆ ಅಂತ ಅದಕ್ಕರ್ಥ. ಶ್ವಸನ್ ಮೃತಃ ಅಂದ್ರೆ ಬದುಕಿದ್ದು ಸತ್ತಂತೆ, ಅವನು ಬದುಕೇನು ಉಪಯೋಗ ಇಲ್ಲ. ಅವನು ಇಂಥವರ ಸೇವೆಯನ್ನ ಮಾಡಲಿಲ್ಲ ಅಂತಾದ್ರೆ, ಸಾಮರ್ಥ್ಯ ಇದ್ರೂ ಅವರನ್ನ ಕಾಪಾಡಲಿಲ್ಲ ಅಂತಾದ್ರೆ ಬದುಕಿದ್ದು ಸತ್ತಂತೆನೆ. ಮಾತರಂ ಪಿತರಂ ವೃದ್ಧಂ ಭಾರ್ಯಾಂ ಸಾಧ್ವೀಂ ಸುತಂ ಶಿಶುಂ ಗುರುಂ ವಿಪ್ರಂ ಪ್ರಪನ್ನಂ ಚ ಕಲ್ಪೋ ಬಿಭ್ರಚ್ಛ್ವಸನ್ ಮೃತಃ. ತನ್ನಾವಕಲ್ಪಯೋ ಕಂಸಾನ್ ನಿತ್ಯಮುದ್ವಿಗ್ನ ಚೇತಸೋಃ ಮೋಘಮೇತೆ ವ್ಯತಿಕ್ರಾಂತಾಃ ದಿವಸಾ ವಾಮನಾರ್ಚತೋಃ. ಅಪ್ಪ ಅಮ್ಮ, ನಾವು ಇಂಥ ಒಂದು ಪರಿಸ್ಥಿತಿಗೆ ಒಳಗಾಗಿ ಬಿಟ್ವಿ. ನಾವು ಕಂಸ ನಿಮ್ಮನ್ನ ತುಂಬಾ ದುಃಖ ಕೊಡ್ತಾ ಇದ್ದ. ಕಂಸ ನಿಮಗೆ, ಆ ಕಂಸನಿಂದ ನಿತ್ಯ ನೀವು ಉದ್ವಿಗ್ನರಾದ ಮನಸ್ಸುಳ್ಳವರಾಗಿದ್ರಿ. ಅಂತಹ ನಿಮ್ಮನ್ನ ಸೇವೆ ಮಾಡಬೇಕು ಅಂತ ನಮಗೆ ಆ ಸೇವೆ ಮಾಡುವ ಭಾಗ್ಯ ನಮಗೆ ಸಿಗಲಿಲ್ಲ. ಆ ಸಾಮರ್ಥ್ಯ ನಮಗೆ ಇರಲಿಲ್ಲ. ಅಸಮರ್ಥರಾಗಿದ್ದರಿಂದ ನಮಗೆ ನಿಮ್ಮ ಸೇವೆಯನ್ನ ಮಾಡದೆ ಇಷ್ಟು ದಿವಸ ನಾವು ವ್ಯರ್ಥವಾಗಿ ಕಳೆದು ಬಿಟ್ವಿ ಅಂತ. ಯಾಕೆ? ಕಂಸನ ಒಂದು ಉಪಟಳ. ಆ ಒಂದು ಕಾರಣದಿಂದ ನಾವು ನಿಮ್ಮನ್ನ ಸೇವೆ ಮಾಡೋ ಭಾಗ್ಯದಿಂದ ನಾವು ವಂಚಿತರಾಗಿ ಬಿಟ್ವಿ. ತನ್ನಾವಕಲ್ಪಯೋ ಕಂಸಾನ್ ನಿತ್ಯಮುದ್ವಿಗ್ನ ಚೇತಸೋಃ ಮೋಘಮೇತೆ ವ್ಯತಿಕ್ರಾಂತಾಃ ದಿವಸಾ ವಾಮನಾರ್ಚತೋಃ. ಅದಕ್ಕೋಸ್ಕರ ನಮ್ಮನ್ನ ಕ್ಷಮಾ ಮಾಡ್ರಿ. ತತ್ ಕ್ಷಂತುಮರ್ಹತಸ್ತಾತ ಮಾತರ್ನೋ ಪರತಂತ್ರಯೋಃ ಅಕುರ್ವಂತೋರ್ವಾಂ ಶುಶ್ರೂಷಾಂ ಕ್ಲಿಷ್ಟಯೋರ್ದುಹೃದೋರ್ಭೃಶಂ. ತಾತ, ಅಪ್ಪ, ಅಮ್ಮ, ನಾವು ಸಣ್ಣವರು, ನಾವು ಪರಾಧೀನರಾಗಿ ಬಿಟ್ಟಿದ್ದೇವೆ. ಹಾಗಾಗಿ ನೀವು ಕಂಸನಿಂದ ಬಹಳ ದುಃಖವನ್ನ ಅನುಭವಿಸ್ತಾ ಇದ್ರೂ ಕೂಡ, ಬಹಳ ದುಃಖ ಪಡ್ತಾ ಇದ್ರೂ ಕೂಡ ನಿಮ್ಮ ಸೇವೆಯನ್ನ ನಾವು ಮಾಡ್ಲಿಕ್ಕಾಗ್ಲಿಲ್ಲ ನಮಗೆ. ಹಾಗಾಗಿ ಅಪ್ಪ ಅಮ್ಮ ನಮ್ಮನ್ನು ಕ್ಷಮಿಸ್ಬಿಡ್ರಿ ಅಂತಾರೆ. ತತ್ ಕ್ಷಂತುಮರ್ಹತಸ್ತಾತ ಮಾತರ್ನೋ ಪರತಂತ್ರಯೋಃ ಅಕುರ್ವತೋರ್ವಾಂ ಶುಶ್ರೂಷಾಂ ಕ್ಲಿಷ್ಟಯೋರ್ದುಹೃದೋರ್ಭೃಶಂ ಇತಿ ಮಾಯಾ ಮನುಷ್ಯಸ್ಯ ಹರೇರ್ವಿಶ್ವಾತ್ಮನೋ ಗಿರಾ ಮೋಹಿತಾ ವಂಕಮಾರೋಪ್ಯ ಪರಿಶ್ವಜ್ಜಾಪತುರ್ಮುದಂ. ಈ ರೀತಿ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ತಂದೆ ತಾಯಿಗಳಿಗೆ, ವಸುದೇವ ಮತ್ತು ದೇವಕಿಯರಿಗೆ. ಸಾಕ್ಷಾತ್ ಭಗವಂತ ಸರ್ವಾಂತರ್ಯಾಮಿಯಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮ ಈಗ ಸ್ವೇಚ್ಛೆಯಿಂದ ತಾನು ಮನುಷ್ಯನಾಗಿ ಅವತಾರವನ್ನು ಮಾಡಿದ್ದಾನೆ. ಮಾಯಾ ಮನುಷ್ಯಸ್ಯ ಅಂತಾರೆ ಶುಕಾಚಾರ್ಯರು. ಮಾಯಾ ಮನುಷ್ಯ ಅಂತಂದ್ರೆ ಮಾಯೆಯಿಂದ, ಅಂದ್ರೆ ಸ್ವೇಚ್ಛೆ. ಮಾಯಾ ಅನ್ನೋ ಶಬ್ದಕ್ಕೆ ಭಗವಂತನ ಇಚ್ಛಾ ಅಂತ ಅರ್ಥ. ಸ್ವೇಚ್ಛೆಯಿಂದಲೇ ಭಗವಂತ ತಾನು ಸಾಧಾರಣ ಮನುಷ್ಯನಂತೆ ದೇಹವನ್ನ ಧಾರಣೆ ಮಾಡಿ ಬಂದಿದ್ದಾನೆ. ಅಂತಹ ಸರ್ವಾಂತರ್ಯಾಮಿಯಾದ ಆ ಶ್ರೀಕೃಷ್ಣ ಪರಮಾತ್ಮ ಆಡಿದ ಈ ಮಾತುಗಳನ್ನ ಕೇಳಿಸಿಕೊಂಡು ವಸುದೇವ ಮತ್ತು ದೇವಕಿಯರು ಆ ಮಕ್ಕಳ ಮೇಲೆ ಮಕ್ಕಳು ಅಂತನ್ನೋ ಮೋಹದಲ್ಲಿ ಮುಳುಗಿಬಿಟ್ರಂತೆ. ಇವರು ನಮ್ಮ ಮಕ್ಕಳು ಅಂತನ್ನೋ ಮೋಹದಲ್ಲಿ ಮುಳುಗಿ ಆ ಕೃಷ್ಣ ಮತ್ತು ಬಲರಾಮರನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಗಟ್ಟಿಯಾಗಿ ಅಪ್ಪಿಕೊಂಡು ಆನಂದದಿಂದ ಕಣ್ಣೀರನ್ನ ಸುರಿಸಿದ್ರಂತೆ. ಮಕ್ಕಳನ್ನ ಮೋಹದಿಂದ ಮುದ್ದಾಡ್ತಾ ಇದ್ದಾರೆ. ಇತಿ ಮಾಯಾ ಮನುಷ್ಯಸ್ಯ ಹರೇರ್ವಿಶ್ವಾತ್ಮನೋ ಗಿರಾ ಮೋಹಿತಾ ವಂಕಮಾರೋಪ್ಯ ಪರಿಶ್ವಜ್ಜಾಪತುರ್ಮುದಂ. ಅಲ್ಲಿಗೆ ದಶಮಸ್ಕಂಧದ 43ನೇ ಅಧ್ಯಾಯದಲ್ಲಿ 10 ಶ್ಲೋಕಗಳಾಯಿತು. ಸಾಕು, ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.